ಟೈಪ್ 1 ಮತ್ತು ಟೈಪ್ 2 ಪೋಷಕಾಂಶಗಳ ಹೆಲ್ತ್ ಸ್ಪೋಕನ್ ಟ್ಯುಟೋರಿಯಲ್ಗೆ ಸ್ವಾಗತ. ಈ ಟ್ಯುಟೋರಿಯಲ್ನಲ್ಲಿ ಟೈಪ್ 1 ಮತ್ತು ಟೈಪ್ 2 ಪೋಷಕಾಂಶಗಳ ವ್ಯತ್ಯಾಸ ಕುರಿತು ಕಲಿಯುತ್ತೀರಿ. ನಾವು ಪ್ರಾರಂಭಿಸೋಣ. ಆಹಾರವು ನಮಗೆ ಶಕ್ತಿ ಮತ್ತು ಪೋಷಕಾಂಶಗಳನ್ನು ನೀಡುತ್ತದೆ. ಪೋಷಕಾಂಶಗಳು ಶರೀರದ ಬೆಳವಣಿಗೆಗೆ ಮತ್ತು ನಿರ್ವಹಣೆಗೆ ಅತ್ಯಗತ್ಯ. ಈ ಕೆಲವು ಪೋಷಕಾಂಶಗಳನ್ನು ನಮ್ಮ ದೇಹ ಉತ್ಪಾದಿಸಲಾಗುವುದಿಲ್ಲ. ಇಂತಹ ಪೋಷಕಾಂಶಗಳನ್ನು ಅಗತ್ಯ ಪೋಷಕಾಂಶಗಳೆಂದು ಕರೆಯುತ್ತೇವೆ. ನಾವು ಆಹಾರದಿಂದ 40 ಬಗೆಯ ಪೋಷಕಾಂಶಗಳನ್ನು ಪಡೆಯಬೇಕಾದ ಅವಶ್ಯಕತೆ ಇದೆ. ಪೋಷಕಾಂಶಗಳ ಕೊರತೆಯಿಂದ ಕೂಡಿರುವ ಆಹಾರದಿಂದ ನಮಗೆ ಬೇಕಾದ ಪೋಷಕಾಂಶಗಳು ದೊರೆಯುವುದಿಲ್ಲ. ಅಂತಹ ಆಹಾರಗಳು ಸಾಕಷ್ಟು ಪ್ರಮಾಣದಲ್ಲಿದ್ದರೂ ಅವು ಕೇವಲ ಹಸಿವನ್ನು ತೃಪ್ತಿಪಡಿಸುತ್ತವೆ. ನಾವು ಅಗತ್ಯ ಪೋಷಕಾಂಶಗಳ ಕೊರತೆಯನ್ನು ಎದುರಿಸುತ್ತಿದ್ದೇವೆ. ಇದನ್ನೇ ಕಾಣದ ಹಸಿವು ಎಂದು ಕರೆಯುತ್ತೇವೆ. ಅಗತ್ಯ ಪೋಷಕಾಂಶಗಳನ್ನು 2 ಪ್ರಕಾರಗಳಲ್ಲಿ ವಿಂಗಡಿಸಬಹುದು. ಟೈಪ್ 1 ಪೋಷಕಾಂಶಗಳು ಅಥವಾ ಕ್ರಿಯಾತ್ಮಕ ಪೋಷಕಾಂಶಗಳು ಮತ್ತು ಟೈಪ್ 2 ಪೋಷಕಾಂಶಗಳು ಅಥವಾ ಬೆಳವಣಿಗೆ ಪೂರಕ ಪೋಷಕಾಂಶಗಳು. ಕಬ್ಬಿಣ, ಕ್ಯಾಲ್ಸಿಯಂ, ಅಯೋಡಿನ್ ಮತ್ತು ತಾಮ್ರ ಇವು ಟೈಪ್ 1 ಪೋಷಕಾಂಶಗಳು. ಮ್ಯಾಂಗನೀಸ್, ಫ್ಲೋರಿನ್ ಮತ್ತು ಸೆಲೆನಿಯಂಗಳು ಕೂಡ ಈ ಟೈಪ್ 1 ಗುಂಪಿಗೆ ಸೇರುತ್ತವೆ. ವಿಟಮಿನ್ ಬಿ, ಸಿ, ಎ, ಡಿ, ಇ ಮತ್ತು ಕೆ ಇವುಗಳು ಸಹ ಟೈಪ್ 1 ಪೋಷಕಾಂಶಗಳು. ಸಲ್ಫರ್, ಕ್ಲೋರಿನ್ ಮತ್ತು ಪ್ರೋಟೀನ್ ಅಥವಾ ಅಗತ್ಯ ಅಮೈನೋ ಆಮ್ಲಗಳು ಟೈಪ್ 2 ಪೋಷಕಾಂಶಗಳಾಗಿವೆ. ಸೋಡಿಯಂ, ಪೊಟ್ಯಾಷಿಯಂ, ಮೆಗ್ನೀಷಿಯಂ, ಫಾಸ್ಫರಸ್ ಮತ್ತು ಜಿಂಕ್ ಇವುಗಳು ಟೈಪ್ 2 ಗುಂಪಿಗೆ ಸೇರುತ್ತವೆ. ಅಗತ್ಯ ಫ್ಯಾಟಿ ಆಮ್ಲಗಳಾದ ಒಮೆಗಾ 3 ಇವುಗಳು ಸಹ ಟೈಪ್ 2 ಪೋಷಕಾಂಶಗಳು. ಈಗ ಟೈಪ್ 1 ಮತ್ತು ಟೈಪ್ 2 ಪೋಷಕಾಂಶಗಳ ನಡುವಿನ ವ್ಯತ್ಯಾಸವನ್ನು ತಿಳಿಯಲು ಪ್ರಾರಂಭಿಸೋಣ. ಅಂಗಾಂಶಗಳಲ್ಲಿನ ನಿರ್ದಿಷ್ಟ ಕಾರ್ಯಗಳಿಗೆ ಟೈಪ್ 1 ಪೋಷಕಾಂಶಗಳು ಬೇಕಾಗುತ್ತವೆ. ಆದ್ದರಿಂದ ಅವು ನಿರ್ದಿಷ್ಟ ಅಂಗಾಂಶ ಅಥವಾ ಅಂಗಾಂಶಗಳ ಗುಂಪಿನಲ್ಲಿ ಕೇಂದ್ರೀಕೃತವಾಗಿರುತ್ತವೆ. ಕ್ಯಾಲ್ಸಿಯಂ ಮತ್ತು ವಿಟಮಿನ್ ಎಗಳ ಉದಾಹರಣೆ ತೆಗೆದುಕೊಳ್ಳೋಣ. ಬಲಿಷ್ಠ ಮೂಳೆಗಳಿಗೆ ಕ್ಯಾಲ್ಸಿಯಂ ಅತ್ಯಗತ್ಯ. ಆರೋಗ್ಯಕರ ಕಣ್ಣುಗಳಿಗೆ ವಿಟಮಿನ್ ಎ ಅವಶ್ಯ. ತದ್ವಿರುದ್ಧವಾಗಿ ಟೈಪ್ 2 ಪೋಷಕಾಂಶಗಳು ದೇಹದ ಸರ್ವತೋಮುಖ ಬೆಳವಣಿಗೆಗೆ ಅವಶ್ಯವಾಗಿರುತ್ತವೆ. ಅವು ದೇಹದ ಪ್ರತಿಯೊಂದು ಜೀವಕೋಶದ ರಚನೆ ಮತ್ತು ಕಾರ್ಯದಲ್ಲಿ ಹೆಚ್ಚಿನ ಪಾತ್ರ ವಹಿಸುತ್ತವೆ. ಆದ್ದರಿಂದ ಅವು ದೇಹದ ಎಲ್ಲ ಅಂಗಾಂಶಗಳಲ್ಲಿ ಇರುತ್ತವೆ. ನಮ್ಮ ದೇಹದಲ್ಲಿನ ಟೈಪ್ 1 ಮತ್ತು ಟೈಪ್ 2 ಪೋಷಕಾಂಶಗಳ ಕೊರತೆಗಳ ಕುರಿತು ಚರ್ಚಿಸೋಣ. ಟೈಪ್ 1 ಪೋಷಕಾಂಶಗಳ ಕೊರತೆ ಇದ್ದಾಗಲೂ ದೇಹದ ಬೆಳವಣಿಗೆ ಸಾಮಾನ್ಯ ಸ್ಥಿತಿಯಲ್ಲಿರುತ್ತದೆ. ದೇಹವು ನಿರ್ದಿಷ್ಟ ಅಂಗಾಂಶಗಳಲ್ಲಿ ಸಂಗ್ರಹಿಸಲ್ಪಟ್ಟಿರುವ ಪೋಷಕಾಂಶಗಳನ್ನು ಉಪಯೋಗಿಸಿಕೊಳ್ಳುತ್ತದೆ. ಕ್ಯಾಲ್ಸಿಯಂನ ಉದಾಹರಣೆಯನ್ನು ತೆಗೆದುಕೊಳ್ಳೋಣ. ಕ್ಯಾಲ್ಸಿಯಂ ಕೊರತೆ ಇದ್ದಾಗ ದೇಹವು ಮೂಳೆಗಳಲ್ಲಿ ಸಂಗ್ರಹಿಸಲ್ಪಟ್ಟ ಕ್ಯಾಲ್ಸಿಯಂ ಅನ್ನು ಉಪಯೋಗಿಸುತ್ತದೆ. ಇದರ ಪರಿಣಾಮ ಅಂಗಾಂಶಗಳಲ್ಲಿ ಕೇಂದ್ರೀಕೃತವಾದ ಪೋಷಕಾಂಶಗಳು ಕಡಿಮೆಯಾಗುತ್ತವೆ. ಆಗ ಆ ಪೋಷಕಾಂಶಗಳನ್ನು ಅವಲಂಬಿತವಾಗಿರುವ ಅಂಗಗಳು ಬಾಧಿತವಾಗುತ್ತವೆ. ಆದ್ದರಿಂದ ಮನುಷ್ಯ ರೋಗಪೀಡಿತನಾಗುತ್ತಾನೆ. ರೋಗಿಯಲ್ಲಿ ಕೆಲವು ನಿರ್ದಿಷ್ಟ ಲಕ್ಷಣಗಳು ಕಂಡುಬರುತ್ತವೆ. ಇವುಗಳನ್ನು 4 ಉದಾಹರಣೆಗಳ ಮೂಲಕ ತಿಳಿದುಕೊಳ್ಳೋಣ. ಮೂಳೆ ಸವೆತ ಮತ್ತು ಮೂಳೆ ಮುರಿತಗಳಲ್ಲಿನ ಹೆಚ್ಚಿನ ಅಪಾಯವು ಕ್ಯಾಲ್ಸಿಯಂ ಕೊರತೆಗಳ ಲಕ್ಷಣಗಳಾಗಿರುತ್ತವೆ. ಅನಿಮಿಯಾವು ಕಬ್ಬಿಣ ಅಂಶದ ಕೊರತೆಯ ಲಕ್ಷಣವಾಗಿದೆ. ರಾತ್ರಿ ಕುರುಡುತನವು ವಿಟಮಿನ್ ಎನ ಕೊರತೆಯ ಚಿಹ್ನೆಯಾಗಿದೆ. ಹೈಪೋಥೈರಾಯ್ಡಿಸಮ್ ಅಯೋಡಿನ್ ಕೊರತೆಯ ಲಕ್ಷಣವಾಗಿದೆ. ಮತ್ತೊಂದೆಡೆ ಕೇವಲ ಒಂದೇ ಒಂದು ಟೈಪ್ 2 ಪೋಷಕಾಂಶಗಳ ಕೊರತೆಯ ಚಿಹ್ನೆಯಾಗಿದೆ. ಆ ಚಿಹ್ನೆಯನ್ನೇ ಬೆಳವಣಿಗೆ ಕುಂಠಿತ ಎನ್ನುವರು. ಬೆಳವಣಿಗೆಯ ಕುಂಠಿತ ಎಂದರೆ ದೇಹವು 2 ಪ್ರಮುಖ ಪ್ರಕ್ರಿಯೆಯ ದರವನ್ನು ಕಡಿತಗೊಳಿಸುತ್ತದೆ: ಹೊಸ ಕೋಶಗಳ ರಚನೆ ಮತ್ತು ಹಳೆಯ ಕೋಶಗಳ ಬದಲೀಕರಣ. ದೇಹವು ಹೊಸ ಅಂಗಾಂಶ ರಚನೆ ಮತ್ತು ಬೆಳವಣಿಗೆಯನ್ನು ನಿಲ್ಲಿಸುತ್ತದೆ. ಇದು ಕಡಿಮೆ ತೂಕಕ್ಕೆ ಕಾರಣವಾಗುತ್ತದೆ, ಕಡಿಮೆ ಎತ್ತರ ಮತ್ತು ಸ್ನಾಯುಗಳ ಬಲವನ್ನು ತಗ್ಗಿಸುತ್ತದೆ. ದೇಹದ ಪ್ರತಿರೋಧ ಶಕ್ತಿಯೂ ಸೇರಿದಂತೆ ಎಲ್ಲ ಜೀವಕೋಶಗಳು ಹಾನಿಗೊಳಗಾಗುತ್ತವೆ. ಇದು ಸೋಂಕಿನ ಅಪಾಯವನ್ನು ಹೆಚ್ಚಿಸುತ್ತದೆ. ಕೊನೆಗೆ ಅದು ಮರಣಕ್ಕೂ ಕಾರಣವಾಗಬಹುದು. ಟೈಪ್ 2 ಪೋಷಕಾಂಶಗಳು ದೇಹದಲ್ಲಿ ಸಂಗ್ರಹವಾಗಿರುವುದಿಲ್ಲ. ಪೋಷಕಾಂಶಗಳ ಕೊರತೆಯಿಂದಾಗಿ ದೇಹವು ಅಂಗಾಂಶ ಮತ್ತು ಸ್ನಾಯುಗಳನ್ನು ಒಡೆಯಲು ಪ್ರಾರಂಭಿಸುತ್ತದೆ. ದೇಹದಲ್ಲಿನ ಈ ಕೊರತೆಯು ಟೈಪ್ 2 ಪೋಷಕಾಂಶಗಳನ್ನು ಉತ್ಪಾದಿಸುತ್ತದೆ. ಮುಂದೆ ಪೋಷಕಾಂಶಗಳು ದೇಹದ ಇತರ ಅಂಗಾಂಶಗಳಿಗೆ ಉಪಯೋಗವಾಗುತ್ತದೆ.
ಅಂಗಾಂಶಗಳ ಒಡೆಯುವಿಕೆ ಭೀಕರವಾಗಿದ್ದರೆ ಜೀವಕೋಶಗಳ ಕಾರ್ಯಕ್ಷಮತೆಯ ಮೇಲೆ ಪರಿಣಾಮ ಬೀರುತ್ತದೆ. ಇದರಿಂದಾಗಿ ಹಸಿವು ಕಡಿಮೆಯಾಗುತ್ತದೆ. ಅಂಗಾಂಶಗಳು ಒಡೆಯುವುದರಿಂದ ದೇಹದ ಇತರ ಭಾಗಗಳಲ್ಲಿ ಪೋಷಕಾಂಶಗಳ ಕೊರತೆಯನ್ನು ನೀಗಿಸುತ್ತದೆ. ಇಷ್ಟಾದರೂ ಅದು ಅಂಗಾಂಶಗಳಿಂದ ಟೈಪ್ 2ನ ಇತರ ಎಲ್ಲ ಪೋಷಕಾಂಶಗಳನ್ನು ಬಿಡುಗಡೆ ಮಾಡುತ್ತದೆ. ಈ ಪೋಷಕಾಂಶಗಳು ದೇಹದ ಮಲಮೂತ್ರಗಳಿಂದ ಹೊರಹೋಗುತ್ತವೆ. ಆದ್ದರಿಂದ ಟೈಪ್ 2 ಪೋಷಕಾಂಶಗಳನ್ನು ಟೈಪ್ 2 ಪೋಷಕಾಂಶಗಳ ಕೊರತೆ ಇದ್ದವರಿಗೆ ಕೊಡಲೇಬೇಕು. ಟೈಪ್ 1 ಪೋಷಕಾಂಶಗಳ ಕೊರತೆಯನ್ನು ನೀಗಿಸಲು ಎಲ್ಲ ವಿಧದ ಟೈಪ್ 1 ಪೋಷಕಾಂಶಗಳ ಅಗತ್ಯವಿಲ್ಲ. ದೇಹದಲ್ಲಿ ಕೊರತೆ ಇರುವ ಪೋಷಕಾಂಶವನ್ನು ಮಾತ್ರ ನೀಡುವ ಮೂಲಕ ಇದಕ್ಕೆ ಚಿಕಿತ್ಸೆ ನೀಡಬಹುದು. ಮುಂದೆ ಎದೆಹಾಲಿನಿಂದ ಟೈಪ್ 1 ಮತ್ತು ಟೈಪ್ 2 ಪೋಷಕಾಂಶಗಳು ದೊರೆಯುವ ಬಗ್ಗೆ ಚರ್ಚಿಸೋಣ. ಟೈಪ್ 2 ಪೋಷಕಾಂಶಗಳ ಸ್ಥಿರವಾದ ಸಂಗ್ರಹವು ಎದೆಹಾಲಿನಲ್ಲಿರುತ್ತದೆ. ತಾಯಿಯು ಅಪೌಷ್ಟಿಕತೆಯಿಂದ ಕೂಡಿದ್ದರೂ ಪೋಷಕಾಂಶಗಳಲ್ಲಿ ಬದಲಾವಣೆಯಾಗುವುದಿಲ್ಲ. ಅಪೌಷ್ಟಿಕತೆಯಿಂದ ಕೂಡಿರುವ ತಾಯಿಯ ಎದೆಹಾಲಿನಿಂದಲೂ ಮಗು ಚೆನ್ನಾಗಿ ಬೆಳವಣಿಗೆಯನ್ನು ಹೊಂದಬಲ್ಲದು. ಇದಕ್ಕೆ ವಿರುದ್ಧವಾಗಿ ಎದೆಹಾಲಿನಲ್ಲಿ ಟೈಪ್ 1 ಪೋಷಕಾಂಶಗಳ ಪ್ರಮಾಣವು ಸ್ಥಿರವಾಗಿರುವುದಿಲ್ಲ. ಅದು ತಾಯಿಯ ಸ್ವಪೋಷಣೆಯ ಆಧಾರದ ಮೇಲೆ ವ್ಯತ್ಯಾಸ ಕಂಡುಬರುತ್ತದೆ. ಈಗ ವಿಟಮಿನ್ ಡಿ ಉದಾಹರಣೆಯನ್ನು ತೆಗೆದುಕೊಳ್ಳೋಣ. ಎದೆ ಹಾಲುಣಿಸುವ ತಾಯಿಯಲ್ಲಿ ವಿಟಮಿನ್ ಡಿ ಕೊರತೆ ಇದ್ದರೆ ಎದೆಹಾಲಿನಲ್ಲಿ ವಿಟಮಿನ್ ಡಿ ಕೊರತೆ ಇರುತ್ತದೆ. ಈಗ ಟೈಪ್ 1 ಮತ್ತು ಟೈಪ್ 2 ಪೋಷಕಾಂಶಗಳ ಕೊರತೆಯ ರೋಗ ನಿರ್ಣಯದ ಕುರಿತು ಚರ್ಚಿಸೋಣ. ಸಾಮಾನ್ಯವಾಗಿ ಟೈಪ್ 1 ಪೋಷಕಾಂಶಗಳ ಕೊರತೆಯ ರೋಗ ನಿರ್ಣಯವನ್ನು 2 ರೀತಿಯಲ್ಲಿ ಮಾಡಬಹುದು. ಮೊದಲು ಕೊರತೆಯ ವಿಶಿಷ್ಟ ಲಕ್ಷಣಗಳನ್ನು ಗುರುತಿಸಲ್ಪಡುತ್ತದೆ. ನಂತರ ರಕ್ತ ಪರೀಕ್ಷೆಯ ಮೂಲಕ ದೇಹದಲ್ಲಿನ ಪೋಷಕಾಂಶಗಳನ್ನು ಅಳೆಯಬಹುದು. ಈಗ ಕಬ್ಬಿಣ ಮತ್ತು ಅಯೋಡಿನ್ ಉದಾಹರಣೆಗಳನ್ನು ತೆಗೆದುಕೊಳ್ಳೋಣ. ಕಬ್ಬಿಣಾಂಶದ ಕೊರತೆಯ ಲಕ್ಷಣವೆಂದರೆ ಬಾಡಿದ ಚರ್ಮ ಮತ್ತು ಆಯಾಸ. ರಕ್ತದಲ್ಲಿನ ಹಿಮೋಗ್ಲೋಬಿನ್ ಪ್ರಮಾಣವನ್ನು ರಕ್ತ ಪರೀಕ್ಷೆಯ ಮೂಲಕ ಕಂಡುಕೊಳ್ಳಬಹುದು. ಅಯೋಡಿನ್ ಕೊರತೆಯನ್ನು ಅದರ ವಿಶಿಷ್ಟವಾದ ಲಕ್ಷಣ ಮತ್ತು ಪರೀಕ್ಷೆಗಳ ಮೂಲಕ ರೋಗ ನಿರ್ಣಯ ಮಾಡಬಹುದು. ಅದರ ಲಕ್ಷಣಗಳೆಂದರೆ ಕುತ್ತಿಗೆಯಲ್ಲಿನ ಬಾವು ಅಥವಾ ಊಟ, ಹೆಚ್ಚಿನ ತೂಕ ಮತ್ತು ಕೂದಲು ಉದುರುವಿಕೆಯಿಂದಲೂ ಗುರುತಿಸಬಹುದು. ರಕ್ತ ಪರೀಕ್ಷೆಯಿಂದ ದೇಹದಲ್ಲಿನ ಅಯೋಡಿನ್ ಮತ್ತು ಥೈರಾಯ್ಡ್ ಹಾರ್ಮೋನುಗಳ ಮಟ್ಟವನ್ನು ತಿಳಿಯಬಹುದು. ಟೈಪ್ 1 ಪೋಷಕಾಂಶಗಳ ಕೊರತೆಯನ್ನು ಸುಲಭವಾಗಿ ಗುರುತಿಸಿ ಚಿಕಿತ್ಸೆ ನೀಡಬಹುದು. ಟೈಪ್ 1 ಪೋಷಕಾಂಶಗಳ ಕೊರತೆಯನ್ನು ಹಲವು ವಿಧದಲ್ಲಿ ಗುರುತಿಸಿ ಚಿಕಿತ್ಸೆ ಮಾಡಬಹುದಾಗಿದೆ. ಪ್ರತಿಯೊಬ್ಬರೂ ಶಿಫಾರಸು ಮಾಡಿದ ಪೋಷಕಾಂಶವುಳ್ಳ ಆಹಾರವನ್ನು ತೆಗೆದುಕೊಳ್ಳಬಹುದು. ಈ ಪೋಷಕಾಂಶಗಳಿಗೆ ಪೂರಕಾಂಶಗಳನ್ನು ಸಹ ಶಿಫಾರಸು ಮಾಡಲಾಗಿದೆ. ಕಬ್ಬಿಣ, ವಿಟಮಿನ್ ಸಿ ಮತ್ತು ಫೋಲಿಕ್ ಆಸಿಡ್ ಪೂರಕಗಳನ್ನು ಸಾಮಾನ್ಯವಾಗಿ ಸೂಚಿಸಲಾಗುತ್ತದೆ. ಟೈಪ್ 1 ಪೋಷಕಾಂಶಗಳ ಕೊರತೆಯನ್ನು ಸಾಮಾನ್ಯವಾಗಿ ಒಳ್ಳೆಯ ಆಹಾರಗಳಿಂದ ಪೂರೈಸಿಕೊಳ್ಳಬಹುದು. ಅದಕ್ಕೆ ಒಳ್ಳೆಯ ಉದಾಹರಣೆ ಎಂದರೆ ಉಪ್ಪಿನಲ್ಲಿರುವ ಅಯೋಡಿನ್ ಅಂಶ. ಅರ್ಹತೆಯುಳ್ಳ ಪರಿಣಿತ ಪೌಷ್ಟಿಕಾಂಶ ತಜ್ಞರು ಈ ವಿಧಾನಗಳ ಕುರಿತು ಮಾರ್ಗದರ್ಶನ ನೀಡಬಲ್ಲರು. ಆದರೆ ಟೈಪ್ 2 ಪೋಷಕಾಂಶಗಳ ಕೊರತೆಯ ರೋಗ ನಿರ್ಣಯ ಮತ್ತು ಚಿಕಿತ್ಸೆ ಕಷ್ಟಕರವಾದುದು. ಟೈಪ್ 2 ಪೋಷಕಾಂಶಗಳ ಕೊರತೆಯನ್ನು ಪತ್ತೆ ಹಚ್ಚಲು ಕೇವಲ ಒಂದೇ ಒಂದು ದಾರಿ ಇದೆ. ತೂಕ, ಎತ್ತರ ಮತ್ತು ಮೇಲ್ತೋಳಿನ ಸುತ್ತಳತೆಯಿಂದ ಅಳೆದು ಪತ್ತೆ ಹಚ್ಚಬಹುದು. ಹಾಗಾದರೂ ಇದು ಕೇವಲ ಬೆಳವಣಿಗೆಯ ಕುಂಠಿತವನ್ನು ಗುರುತಿಸಲು ಸಹಾಯ ಮಾಡುತ್ತದೆ. ಬೆಳವಣಿಗೆಯ ಕುಂಠಿತವು ಟೈಪ್ 2 ಪೋಷಕಾಂಶಗಳ ಕೊರತೆಯಿಂದ ಉಂಟಾಗುತ್ತದೆ. ದೇಹದಲ್ಲಿ ಯಾವ ನಿರ್ದಿಷ್ಟ ಪೋಷಕಾಂಶಗಳಿಂದ ಕೊರತೆ ಉಂಟಾಗುತ್ತದೆ ಎಂಬುದನ್ನು ತಿಳಿಯಲು ಕಷ್ಟ. ಆದ್ದರಿಂದ ಟೈಪ್ 2 ಪೋಷಕಾಂಶಗಳ ಕೊರತೆಯನ್ನು ನೀಗಿಸಲು ಟೈಪ್ 2ನ ಎಲ್ಲ ಪೋಷಕಾಂಶಗಳ ಪೂರೈಕೆ ಅಗತ್ಯವಿದೆ. ಟೈಪ್ 2ನ ಎಲ್ಲ ಪೌಷ್ಟಿಕಾಂಶವುಳ್ಳ ಆಹಾರವನ್ನು ಟೈಪ್ 2 ಪೋಷಕಾಂಶಗಳ ಕೊರತೆ ನೀಗಿಸಲು ನೀಡಬೇಕು. ಕೇವಲ ಆಹಾರ ಪ್ರಮಾಣವನ್ನು ಹೆಚ್ಚಿಸುವುದರಿಂದ ಉಪಯೋಗವಾಗುವುದಿಲ್ಲ. ಹಿಂದೆ ತಿಳಿಸಿದಂತೆ ಹೆಚ್ಚಿನ ಆಹಾರ ಸ್ವೀಕರಿಸುವುದರಿಂದ ಟೈಪ್ 2 ಪೋಷಕಾಂಶಗಳ ಕೊರತೆಯನ್ನು ತುಂಬಲು ಸಾಧ್ಯವಿಲ್ಲ. ದೇಹದ ಸಾಮಾನ್ಯ ಬೆಳವಣಿಗೆಗೆ ಉತ್ತಮ ಗುಣಮಟ್ಟದ ಆಹಾರದ ಅವಶ್ಯಕತೆ ಇದೆ. ಹೆಚ್ಚಿನ ಮಾರ್ಗದರ್ಶನಕ್ಕಾಗಿ ಅರ್ಹ ಪರಿಣಿತ ಪೌಷ್ಟಿಕ ತಜ್ಞರನ್ನು ಸಂಪರ್ಕಿಸಿ. ಟೈಪ್ 1 ಮತ್ತು ಟೈಪ್ 2 ಪೋಷಕಾಂಶಗಳ ಆಹಾರ ಮೂಲಗಳ ಕುರಿತು ನಮ್ಮ ಇತರ ಅಭ್ಯಾಸ ತರಗತಿಗಳಲ್ಲಿ ಚರ್ಚಿಸಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಜಾಲತಾಣವನ್ನು ಸಂಪರ್ಕಿಸಿ. ಇಲ್ಲಿಗೆ ಈ ಟ್ಯುಟೋರಿಯಲ್ ಅಂತ್ಯವಾಗುತ್ತದೆ. ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು.